ನಮ್ಮ ಮೈಸೂರಿನ ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿರುವಂತಹ ಈ ದೇವಸ್ಥಾನನ ನೀವು ನೋಡಿದ್ದೀರಾ? ಸುಮಾರು 200 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನ ನಮ್ಮ ಮೈಸೂರಿನ ಶ್ರೀರಾಂಪುರ 2ನೇ ಹಂತ ಲಿಂಗಬುದ್ದಿ ಕೆರೆಯ ಪಕ್ಕದಲ್ಲಿದೆ. 1822ರಲ್ಲಿ ಈ ದೇವಸ್ಥಾನನ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಈ ದೇವಸ್ಥಾನನ ನಿರ್ಮಿಸಿರೋದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮ್ಯಾನ್ ಆಫ್ ಕರ್ನಾಡು. ಆ ಸಮಯದಲ್ಲಿ ಮೈಸೂರು ಅರಮನೆಗೂ ಹಾಗೂ ಈ ದೇವಸ್ಥಾನಕ್ಕೂ ಸುರಂಗ ಮಾರ್ಗವಿತ್ತು ಅಂತ ಹೇಳ್ತಾರೆ. ಪ್ರತಿ ವರ್ಷ ಶಿವರಾತ್ರಿ ಎಂದು ವಜ್ರ ವೈಡೂರ್ಯಗಳ ಸಮೇತ ರಾಜರು ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸುತ್ತಿದ್ರು ಅಂತ ಹೇಳ್ತಾರೆ. ದಿನಗಳಲ್ಲಿ ಈ ದೇವಸ್ಥಾನನ ನೀವು ನೋಡೋದಕ್ಕೆ ಸಿಕ್ತಿತ್ತು. ಆದ್ರೆ ಜೀರ್ಣೋದ್ಧಾರ ಆದ ಮೇಲೆ ಪ್ರತಿದಿನವೂ ಪೂಜೆ ನಡೆಯುತ್ತೆ. ಈ ದೇವಸ್ಥಾನ ಬೆಳಗ್ಗೆ 7ರಿಂದ 9:30 ಗಂಟೆ ಇರುತ್ತೆ, ಸಂಜೆ 6ರಿಂದ 8 ಗಂಟೆ ಇರ್ತಾರೆ. ಶಿವನ ಅಕ್ಕಪಕ್ಕ ಚಾಮುಂಡೇಶ್ವರಿ ದೇವಿ ಹಾಗೆ ಪಾರ್ವತಿ ದೇವಿ ಇರುವ ಏಕೈಕ ದೇವಸ್ಥಾನ ಇದು. ಬಂದು ಮಹಾಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟ ಸುಖಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋ ಬೇಕು ಅಂತಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ.